ನಮಸ್ಕಾರ. ಇವತ್ತು ನಾ ಮಾತಾಡೋಕ್ ಹೊರಟಿರೋದು ಒಬ್ಬ ವ್ಯಕ್ತಿಯ ಬಗ್ಗೆ. ಆದ್ರೆ ಅವರು ಕೇವಲ ವ್ಯಕ್ತಿಯಾಗಿ ಉಳಿದಿಲ್ಲ, ಒಂದು ಶಕ್ತಿಯಾಗಿ ಬದಲಾದವರು. ಕೇವಲ 23 ವರ್ಷಕ್ಕೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಗಡಗಡ ನಡುಗಿಸಿದ ಆ ಕ್ರಾಂತಿಕಾರಿ ಭಗತ್ ಸಿಂಗ್. ಅವರ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಸರಿ, ಸಾಮಾನ್ಯವಾಗಿ ಕಥೆಗಳು ಆರಂಭದಿಂದ ಶುರುವಾಗತ್ತೆ. ಆದ್ರೆ ಈ ಕಥೆಯನ್ನ ನಾವು ಅವರ ಅಂತ್ಯದಿಂದನೇ ಶುರು ಮಾಡೋಣ. ಯಾಕಂದ್ರೆ ಅವರ ಸಾವಿನಲ್ಲೇ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ಆ ಕರಾಳ ರಾತ್ರಿಯ ಕಥೆ ಇದು. ವರ್ಷ 1931 ಮಾರ್ಚ್ 23. ಸಮಯ ಮಧ್ಯರಾತ್ರಿ. ಸುತ್ತಲೂ ದಟ್ಟ ಕತ್ತಲು. ಸಟ್ಲೆಜ್ ನದಿಯ ದಡಕ್ಕೆ ಒಂದು ವಾಹನ ಬಂದು ನಿಲ್ಲುತ್ತೆ. ಅದ್ರಿಂದ ಇಳಿದ ಬ್ರಿಟಿಷ್ ಅಧಿಕಾರಿಗಳು ಗೋಣಿಚೀಲಗಳಲ್ಲಿ ಏನನ್ನೋ ಹೊತ್ಕೊಂಡ್ಬರ್ತಾರೆ. ಆ ಚೀಲಗಳು ತುಂಬಾ ಭಾರವಾಗಿದ್ವು. ನಂತರ ಆ ಚೀಲಗಳ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿಬಿಡ್ತಾರೆ. ಅಬ್ಬಾ! ಆ ರಾತ್ರಿಯ ನಿಶ್ಶಬ್ದದಲ್ಲಿ ಬೆಂಕಿಯ ಜ್ವಾಲೆಗಳು ದಡಬಡ ಅಂತ ಆಕಾಶಕ್ಕೆ ಏಳುತ್ತೆ. ಈ ದಿಢೀರ್ ಬೆಳಕನ್ನ ನೋಡಿದ ಅಕ್ಕಪಕ್ಕದ ಹಳ್ಳಿಯ ಜನರಿಗೆ ಏನೋ ಸಂಶಯ ಬರುತ್ತೆ. ಎಲ್ಲರೂ ಪಂಜುಗಳನ್ನ ಹಿಡಿದು ನದಿಯ ಕಡೆ ಓಡಿಬರ್ತಾರೆ. ಜನ ಬರೋದನ್ನ ನೋಡಿ ಆ ಅಧಿಕಾರಿಗಳಿಗೆ ನಡುಕ ಶುರುವಾಗತ್ತೆ. ಅವರು ಗಾಬರಿಯಲ್ಲಿ ಅರ್ಧಂಬರ್ಧ ಸುಟ್ಟಿದ್ದ ದೇಹಗಳನ್ನ ನದಿಗೆ ಎಸೆದು ಅಲ್ಲಿಂದ ಕಾಳ್ಕೀಳ್ತಾರೆ. ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಹೇಳುತ್ತೆ ಅಲ್ವಾ? ಸತ್ತೋಗಿದ್ದ ಒಂದು ದೇಹಕ್ಕೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಯಾಕೆ ಇಷ್ಟೊಂದು ಹೆದರಿಕೊಳ್ತಿತ್ತು? ಅಲ್ಲಿಗೆ ಬಂದು ನೋಡಿದ ಜನರಿಗೆ ಎದೆ ಒಡೆದು ಹೋಗುವಂತಹ ದೃಶ್ಯ ಕಾದಿತ್ತು. ಆ ಅರ್ಧ ಸುಟ್ಟ ದೇಹಗಳು ಬೇರೆ ಯಾರ್ದೂ ಆಗಿರ್ಲಿಲ್ಲ. ಅವು ಭಾರತದ ವೀರಪುತ್ರರಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರದಾಗಿತ್ತು. ನೋಡಿ, ಬ್ರಿಟಿಷರಿಗೆ ಎಷ್ಟೊಂದು ಭಯ ಇತ್ತಂದ್ರೆ ಆ ವೀರರ ದೇಹಗಳನ್ನ ಅವರ ಮನೆಯವರಿಗೂ ಕೊಡ್ಲಿಲ್ಲ. ಹಾಗಿದ್ರೆ ಈ ಮಟ್ಟಿಗೆ ಬ್ರಿಟಿಷರನ್ನ ನಡುಗಿಸಿದ್ದ ಆ ಯುವಕನ ಕಥೆಯೇನೋ? ಭಗತ್ ಸಿಂಗ್ ಅನ್ನೋ ಹೆಸರು ಕ್ರಾಂತಿಗೆ ಇನ್ನೊಂದು ಹೆಸರಾಗಿದ್ದು ಹೇಗೆ? ಬನ್ನಿ, ಈಗ ಅವರ ಜೀವನದ ಪುಟಗಳನ್ನ ತಿರುವಿ ನೋಡೋಣ. ಭಗತ್ ಸಿಂಗ್ ಅವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಬಾಲ್ಯಕ್ಕೆ ಹೋಗ್ಬೇಕು. ನೋಡಿ, ಅವರು ಹುಟ್ಟಿದ ದಿನಾನೇ ಅವರ ತಂದೆ ಮತ್ತು ಚಿಕ್ಕಪ್ಪ ಜೈಲಿನಿಂದ ಬಿಡುಗಡೆಯಾಗಿದ್ರು. ಅಂದ್ರೆ ಹುಟ್ಟಿನಲ್ಲೇ ಕ್ರಾಂತಿಯ ಗಾಳಿ ಅವರನ್ನ ಸ್ಪರ್ಶಿಸಿತ್ತು. ಇನ್ನು ಅವರಿಗೆ ಕೇವಲ 12 ವರ್ಷ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ 12 ಮೈಲಿ ನಡ್ಕೊಂಡು ಹೋಗಿ ಅಲ್ಲಿನ ರಕ್ತಸಿಕ್ತ ಮಣ್ಣನ್ನ ಒಂದು ಬಾಟ್ಲಿಯಲ್ಲಿ ತುಂಬಿಕೊಂಡು ಬಂದಿದ್ರು. ಬಹುಶಃ ಅದೇ ಮಣ್ಣು ಅವರಲ್ಲಿ ಕ್ರಾಂತಿಯ ಕಿಚ್ಚನ್ನ ಹಚ್ಚಿರ್ಬೇಕು. ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. ಚಿಕ್ಕ ಹುಡುಗನಾಗಿದ್ದಾಗ ಒಮ್ಮೆ ಅವರ ತಂದೆ ಜೊತೆ ಹೊಲ್ದಲ್ಲಿದ್ರು. ಏನೋ ಕಡ್ಡಿಗಳನ್ನ ನೆಲದಲ್ಲಿ ನಡ್ತಾ ಇದ್ರು. ಅವರ ತಂದೆ ಕೇಳಿದ್ರು, ಏನ್ ಮಾಡ್ತಾ ಇದ್ಯಾ ಮಗನೇ ಅಂತ. ಅದಕ್ಕೆ ಆ ಪುಟ್ಟ ಬಾಲಕ ಕೊಟ್ಟ ಉತ್ತರ, ಅಪ್ಪ, ನಾನು ಬಂದೂಕುಗಳನ್ನ ಬಿತ್ತುತ್ತಾ ಇದ್ದೀನಿ. ಇವು ಬೆಳೆದು ದೊಡ್ಡದಾದ್ಮೇಲೆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸೋಕಾಗುತ್ತೆ ಅಂತ. ಯೋಚನೆ ಮಾಡಿ, ಆ ಚಿಕ್ಕ ವಯಸ್ಸಲ್ಲಿ ಎಂಥ ಯೋಚನೆ! ಇದಕ್ಕೇನೇನ್ ಸಾಕ್ಷಿ ಬೇಕು? ಇನ್ನು ಅವರಿಗೆ ದೊಡ್ಡವರಾದ ಮೇಲೆ ಮದುವೆ ಮಾತುಕತೆ ಶುರುವಾಯಿತು. ಆಗ ಅವರು ಮನೆ ಬಿಟ್ಟು ಹೊರಟು ಹೋದ್ರು. ಹೋಗುವಾಗ ಒಂದು ಪತ್ರ ಬರೆದಿಟ್ಟು ಹೋಗಿದ್ರು. ಅದ್ರಲ್ಲಿ ಏನಿತ್ತು ಗೊತ್ತಾ? ನಾನು ನನ್ನ ಜೀವನವನ್ನ ಈಗಾಗಲೇ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಪಿಸಿದ್ದೇನೆ. ನನ್ನ ವಧುವಿನ ಹೆಸರು ಆಜಾದಿ, ಅಂದ್ರೆ ಸ್ವಾತಂತ್ರ್ಯ. ಅವರ ಬದ್ಧತೆ ಎಂಥದ್ದು ಅಂತ ಇದ್ರಿಂದಾನೇ ಗೊತ್ತಾಗುತ್ತೆ ಅಲ್ವಾ? ಸರಿ, ಅವರ ಕ್ರಾಂತಿಕಾರಿ ಜೀವನದಲ್ಲಿ 2 ಘಟನೆಗಳು ತುಂಬಾನೇ ಮುಖ್ಯ. ಇವೆರಡೂ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸ್ಬಿಟ್ವು ಅಂತ ಹೇಳಬಹುದು. ಮೊದಲನೆಯದು ಸೇಡಿನ ಕಥೆ. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದು. ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡುವಾಗ ಜೇಮ್ಸ್ ಸ್ಕಾಟ್ ಅನ್ನೋ ಪೊಲೀಸ್ ಅಧಿಕಾರಿಯ ಲಾಠಿ ಏಟಿನಿಂದ ಲಾಲಾಜಿ ತೀರ್ಕೊಂಡಿದ್ರು. ಇದಕ್ಕೆ ಸೇಡು ತೀರಿಸಿಕೊಳ್ಳೇಬೇಕು ಅಂತ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರು ಸ್ಕಾಟ್ನನ್ನೇ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ. ಆದರೆ ಆತುರದಲ್ಲಿ ಗುರುತು ತಪ್ಪಾಗಿ ಜಾನ್ ಸ್ಯಾಂಡರ್ಸ್ ಅನ್ನೋ ಇನ್ನೊಬ್ಬ ಅಧಿಕಾರಿ ಹತನಾಗ್ತಾನೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಸ್ಯಾಂಡರ್ಸ್ ಹತ್ಯೆ ಒಂದು ಸೇಡಿನ ಕೃತಿಯಾಗಿತ್ತು. ಹಾಗೆ ಅವರ 2ನೇ ದೊಡ್ಡ ಹೆಜ್ಜೆ ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅದುವೇ ಅಸೆಂಬ್ಲಿ ಬಾಂಬ್ ದಾಳಿ. ಇಲ್ಲಿ ಅವರ ಉದ್ದೇಶ ಯಾರನ್ನೂ ಕೊಲ್ಲೋದಾಗಿರ್ಲಿಲ್ಲ. ಬದಲಿಗೆ ತಮ್ಮ ಧ್ವನಿಯನ್ನ, ತಮ್ಮ ಸಂದೇಶವನ್ನ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ತಲುಪಿಸೋದಾಗಿತ್ತು. ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಸೇರಿ ಹೊಗೆ ಬಾಂಬ್ಗಳನ್ನ ಎಸಿತಾರೆ. ಯಾರಿಗೂ ಒಂದು ಚೂರು ಗಾಯ ಆಗದ ಹಾಗೆ. ಯಾಕೆ? ಅವರೇ ಹೇಳಿದ ಹಾಗೆ, ಕಿವುಡರಿಗೆ ಕೇಳಿಸ್ಬೇಕು ಅಂದ್ರೆ ಜೋರಾದ ಶಬ್ದ ಬೇಕು. ಬ್ರಿಟಿಷ್ ಸರ್ಕಾರ ಕಿವುಡಾಗಿತ್ತು, ಅವ್ರಿಗೆ ಕೇಳಿಸೋಕೆ ಈ ಶಬ್ದ ಬೇಕಿತ್ತು. ಬಾಂಬ್ ಹಾಕಿದ್ಮೇಲೆ ಸುಲಭವಾಗಿ ತಪ್ಪಿಸ್ಕೊಳ್ಬೋದಿತ್ತು ಅಲ್ವಾ? ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ತಾವಾಗಿಯೇ ಬಂದು ಪೊಲೀಸರಿಗೆ ಶರಣಾದ್ರು. ಯಾಕಂದ್ರೆ ಕೋರ್ಟ್ ವಿಚಾರಣೆಯನ್ನೇ ತಮ್ಮ ಹೋರಾಟದ ವೇದಿಕೆಯಾಗಿ ಮಾಡ್ಕೊಳ್ಳೋದು ಅವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಅರೆಸ್ಟ್ ಆದ್ಮೇಲೆ ಎಲ್ಲ ಮುಗೀತು ಅಂತ ಅನ್ಕೋಬೇಡಿ.
ಅವರ ಅಸಲಿ ಹೋರಾಟ ಶುರುವಾಗಿದ್ದೇ ಜೈಲಿನೊಳಗೆ. ಹೌದು, ಅಲ್ಲಿ ಅವರ ಹೋರಾಟಕ್ಕೆ ಒಂದು ಹೊಸ ರೂಪ ಸಿಕ್ತು. ಜೈಲಿನಲ್ಲಿ ಭಾರತೀಯ ಕೈದಿಗಳಿಗೆ ಸರಿಯಾದ ಸೌಲಭ್ಯ ಇರ್ಲಿಲ್ಲ. ಅವರನ್ನ ತುಂಬಾನೇ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ರು. ಇದನ್ನ ವಿರೋಧಿಸಿ ಭಗತ್ ಸಿಂಗ್ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ. 1 ದಿನ 2 ದಿನ ಅಲ್ಲ, ಬರೋಬ್ಬರಿ 116 ದಿನಗಳು. ಊಹಿಸ್ಕೊಳ್ಳಿ, 116 ದಿನಗಳ ಉಪವಾಸ. ಇದು ಅವರ ಸಂಕಲ್ಪ ಶಕ್ತಿಗೆ ಒಂದು ಜ್ವಲಂತ ಸಾಕ್ಷಿ. ಅವರು ಕೇಳಿದ್ದು ದೊಡ್ಡದೇನೂ ಅಲ್ಲ. ಭಾರತೀಯ ಕೈದಿಗಳಿಗೂ ಯುರೋಪಿಯನ್ ಕೈದಿಗಳಿಗೂ ಒಂದೇ ರೀತಿ ಗೌರವ ಕೊಡಿ, ಒಳ್ಳೆ ಊಟ ಕೊಡಿ, ಓದೋಕೆ ಪುಸ್ತಕ ಪೇಪರ್ ಕೊಡಿ, ಬರೆಯೋಕೆ ಪೆನ್ ಕೊಡಿ ಅಂತ. ಇದು ಮೂಲಭೂತವಾಗಿ ಮನುಷ್ಯನ ಘನತೆಗಾಗಿ ನಡೆದ ಹೋರಾಟವಾಗಿತ್ತು. ಆದರೆ ಈ ಎಲ್ಲಾ ಹೋರಾಟಗಳು ಕೊನೆಗೊಂಡಿದ್ದು ಒಂದು ದೊಡ್ಡ ಬಲಿದಾನದಲ್ಲಿ. ನಾವು ಕಥೆಯನ್ನ ಎಲ್ಲಿಂದ ಶುರು ಮಾಡಿದ್ವೋ ಅದೇ ಜಾಗಕ್ಕೆ, ಅಂದರೆ ಅವರ ಗಲ್ಲು ಶಿಕ್ಷೆಯ ಆ ಕರಾಳ ಘಟನೆಗೆ ವಾಪಸ್ ಹೋಗೋಣ. ಜನರ ಆಕ್ರೋಶಕ್ಕೆ ಬ್ರಿಟಿಷ್ ಸರ್ಕಾರ ಬೆಚ್ಚಿಬಿದ್ದಿತ್ತು. ಅದಕ್ಕೆ ಗಲ್ಲಿಗೆ ಹಾಕೋಕೆ ನಿಗದಿ ಮಾಡಿದ್ದ ದಿನಾಂಕ ಮಾರ್ಚ್ 24. ಆದ್ರೆ ಅದಕ್ಕೂ 11 ಗಂಟೆ ಮುಂಚೆ, ಅಂದ್ರೆ ಮಾರ್ಚ್ 23ರ ಸಂಜೆನೆ ಯಾರಿಗೂ ಗೊತ್ತಾಗದ ಹಾಗೆ ರಹಸ್ಯವಾಗಿ ಅವರನ್ನ ಗಲ್ಲಿಗೇರಿಸ್ಬಿಟ್ರು. ಅಷ್ಟೇ ಅಲ್ಲ, ಅವರ ದೇಹಗಳನ್ನ ಜೈಲಿನ ಮುಂದಿನ ಬಾಗಿಲಿನಿಂದ ತರಲಿಲ್ಲ, ಹಿಂದಿನ ಗೋಡೆಯನ್ನ ಒಡೆದು ಕತ್ತಲಲ್ಲಿ ಹೊರಗೆ ಸಾಗಿಸಿದ್ರು. ಅವರನ್ನ ಗಲ್ಲಿಗೆ ಕರ್ಕೊಂಡ್ಹೋಗಕ್ಕೆ ಜೈಲರ್ ಬಂದಾಗ ಭಗತ್ ಸಿಂಗ್ ಲೆನಿನ್ ಬಗ್ಗೆ ಒಂದು ಪುಸ್ತಕ ಓದ್ತಾ ಕೂತಿದ್ರು. ಜೈಲರನ್ನ ನೋಡಿ 1 ನಿಮಿಷ ಇರೋ ಅಂತ ಹೇಳಿ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನ ಭೇಟಿ ಮಾಡ್ತಾ ಇದ್ದಾನೆ ಅಂದ್ರಂತೆ. ನೋಡಿ, ಸಾವಿನ ಮುಂದ್ಯೂ ಅದೆಂಥ ಸ್ಥೈರ್ಯ, ಅದೆಂಥ ಜ್ಞಾನದ ಹಸಿವು. ಬ್ರಿಟಿಷರು ಅವರ ದೇಹವನ್ನೇನೋ ಸುಟ್ಟು ಹಾಕಿದರು, ಆದ್ರೆ ಅವರ ವಿಚಾರಗಳನ್ನ, ಅವರ ಆದರ್ಶಗಳನ್ನ ಸುಡೋಕೆ ಅವರಿಂದ ಆಗಲಿಲ್ಲ. ಅವು ಇವತ್ತಿಗೂ ಜೀವಂತವಾಗಿವೆ. ಹಾಗಿದ್ರೆ ಅವರ ಪರಂಪರೆ ಯಾಕೆ ಇಷ್ಟೊಂದು ಶಕ್ತಿಯುತವಾಗಿದೆ? ಬಹುಶಃ ಇದಕ್ಕೆ ಮುಖ್ಯ ಕಾರಣ ಅವರ ವಯಸ್ಸು. ಕೇವಲ 23 ವರ್ಷಕ್ಕೆ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನಗುನಗುತ್ತಾ ಪ್ರಾಣ ಕೊಟ್ರು. ಅವರ ಆ ಯೌವನ, ಅವರ ಜ್ಞಾನ ಮತ್ತು ಅವರ ಆ ಅಚಲವಾದ ಧೈರ್ಯವೇ ಅವರನ್ನ ಇತಿಹಾಸದಲ್ಲಿ ಅಮರರನ್ನಾಗಿ ಮಾಡಿದೆ. ಅವರ ಬಲಿದಾನ ಅನ್ನೋದು ಕೇವಲ ಇತಿಹಾಸದ ಒಂದು ಪುಟ ಅಲ್ಲ, ಅದು ಇವತ್ತಿಗೂ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯ ಚಿಲುಮೆ. ಹೋಗ್ತಾ ಹೋಗ್ತಾ ಒಂದು ಕೊನೆಯ ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ. ಕೇವಲ 23 ವರ್ಷದ ಒಬ್ಬ ಯುವಕ ಮಾಡಿದ ತ್ಯಾಗ ಇವತ್ತಿಗೂ ಒಂದು ಇಡೀ ದೇಶದ ಆತ್ಮಸ್ಥೈರ್ಯವನ್ನ, ಚೈತನ್ಯವನ್ನ ಹೇಗೆ ರೂಪಿಸುತ್ತಾ ಇದೆ? ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಜೈ ಹಿಂದ್. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.